ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಗುರುವಾರದ ಈವ್ನಿಂಗ್ ವ್ಲಾಗ್. ಇವತ್ತು ಗಿಡಗಳಿಗೆ ಸ್ವಲ್ಪ ಫರ್ಟಿಲೈಸರ್ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಒಂದು ಎಕ್ಸ್ಟ್ರಾ ತುಳಸಿ ಗಿಡನೂ ಇತ್ತು, ಅದನ್ನು ಕೂಡ ಹಾಕೊಳ್ತಾ ಇದ್ದೆ. ಇಂಡೋರ್ ಪ್ಲಾಂಟ್ಸ್ಗಳಿಗಾದರೆ ಫರ್ಟಿಲೈಸರ್ನ ಒಂದು 100ರಿಂದ 150 ಗ್ರಾಮ್ ಹಾಕ್ಕೊಂಡ್ರೆ ಸಾಕು. ಮೊದಲು ಮೇಲ್ಗಡೆ ಇರುವಂತಹ ಮಣ್ಣೆಲ್ಲ ಲೂಸ್ ಮಾಡಿಕೊಂಡು ಅದ್ರ ಮೇಲ್ಗಡೆ ನಾನು ಸ್ವಲ್ಪ ಫರ್ಟಿಲೈಸರ್ನ ಹಾಕಿ ಅದ್ರ ಮೇಲೆ ಇನ್ನು ಸ್ವಲ್ಪ ಮಣ್ಣನ್ನು ಹಾಕ್ಕೊಳ್ತೀನಿ. ಈ ರೀತಿ ತಿಂಗಳಿಗೆ ಒಂದ್ಸಲ ಗಿಡಗಳಿಗೆ ಗೊಬ್ಬರನ ಹಾಕೊಂಡ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನನಗೇನು ಗಿಡಗಳ ಬಗ್ಗೆ ತುಂಬಾ ನಾಲೆಡ್ಜ್ ಏನಿಲ್ಲ, ಇವಾಗ ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮು ಶಂಕರ್ ಒಂದು ವೀಳ್ಯದೆಲೆ ಗಿಡ ಬಂದಿದ್ರು, ಅದೇನು ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ, ಹಾಗೆ ಒಣಗೋಯ್ತು. ಈ ಸಲ ಮತ್ತೊಂದು ಗಿಡ ಬಂದಿದ್ದಾರೆ, ಅದಕ್ಕೆ ಒಂದು ದೊಡ್ಡ ಪಾಟಿಗೆ ಫರ್ಟಿಲೈಸರ್ ಹಾಕ್ಬಿಟ್ಟು ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಮನೆ ಹತ್ರ ಇದ್ದಂತಹ ಮನಿ ಪ್ಲಾಂಟ್ಗೂ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನು ಸ್ವಲ್ಪ ಮಣ್ಣು ಹಾಕ್ಕೊಳ್ತಾ ಇದ್ದೀನಿ. ಮನೆ ಒಳಗಡೆ ಒಂದು ಹ್ಯಾಂಗಿಂಗ್ ಪಾಟಲ್ಲೂ ಒಂದು ಗಿಡ ಹಾಕಿದ್ದೆ, ಅದಕ್ಕೂ ಕೂಡ ಸ್ವಲ್ಪ ಗೊಬ್ಬರ ಹಾಕಿ ಎಲ್ಲ ಎತ್ತಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸ್ದೆ. ಅಷ್ಟರಲ್ಲಿ ಶಂಕರ್ ಕೂಡ ಆಫೀಸಿಂದ ಬಂದಿದ್ರು. ನನಗೆ ನಾಳೆ ಪೂಜೆಗೆ ಹೂ ತೊಗೊಂಬರೋಣ ಅಂತ ಹೊರಗಡೆ ಬಂದ್ವಿ. ಅಲ್ಲೇ ದಾರಿನಲ್ಲಿ ಮಕ್ಕಳು ಪಾನಿಪುರಿ ತಿನ್ನಬೇಕು ಅಂತ ಹೇಳಿದ್ರು. ಹಾಗೆ ಮಕ್ಳಿಗೆ ಪಾನಿಪುರಿ ತಿನ್ನಿಸ್ಕೊಂಡು ನಾವು ಕೂಡ ಪಾನಿಪುರಿ ತಿನ್ಕೊಂಡು ವಾಪಸ್ ಮನೆ ಕಡೆ ಬಂದ್ವಿ.